ತಿರುಪತಿ ತಿಮ್ಮಪ್ಪನಿಗೆ ಕೋಟ್ಯಾನುಕೋಟಿ ಭಕ್ತರಿದ್ದಾರೆ. ಜಗತ್ತಿನ ಮೂಲೆ ಮೂಲೆಯಿಂದಲೂ ಗೋವಿಂದನ ನಾಮಸ್ಮರಣೆ ಮಾಡುವ ಭಕ್ತರು ತಿರುಮಲದಲ್ಲಿ ಶ್ರೀನಿವಾಸನ ದರ್ಶನ ಮಾಡುತ್ತಾರೆ. ತಿಮ್ಮಪ್ಪನ ಶ್ರೀ ಕ್ಷೇತ್ರವನ್ನ ಭೂಲೋಕದ ವೈಕುಂಠ ಎಂದೇ ಕರೆಯಲಾಗುತ್ತದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬಾಲಾಜಿಯ ಪರಮ ಭಕ್ತರು. ತಿಮ್ಮಪ್ಪನ ಆರಾಧನೆ ಮಾಡುವ ದೇವೇಗೌಡರು ತಿರುಪತಿಗೆ ತೆರಳುವ 250 ಕೆಜಿ ತೂಕದ 4 ಬೆಳ್ಳಿ ದೀಪಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹೆಸರು ಹೇಳಲು ಇಚ್ಛಿಸದ ಭಕ್ತರೊಬ್ಬರು 250 ಕೆಜಿ ಬೆಳ್ಳಿಯ 4 ದೀಪಗಳನ್ನು ತಿರುಪತಿಗೆ ನೀಡಲು ಮುಂದಾಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಬೃಹತ್ ಬೆಳ್ಳಿಯ ದೀಪಗಳು ಶ್ರೀ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಬೆಳಗುತ್ತವೆ. 4 ಬೃಹತ್ ಬೆಳ್ಳಿ ದೀಪಗಳು ತಿರುಮಲಕ್ಕೆ ಕಳುಹಿಸುವ ಮುನ್ನ ತಿಮ್ಮಪ್ಪನ ಭಕ್ತರು ದೇವೇಗೌಡರಿಂದ ಪೂಜೆ ಮಾಡಿಸಿದ್ದಾರೆ. 250 ಕೆಜಿ ತೂಕದ ಈ ಬೆಳ್ಳಿಯ ದೀಪಗಳಲ್ಲಿ ಸುಮಾರು 30 ಲೀಟರ್ ಎಣ್ಣೆ ಹಾಕಬಹುದು. ಅಂದರೆ ಈ ಬೆಳ್ಳಿಯ ದೀಪಗಳು ಗಂಟೆಗಟ್ಟಲೆ ಕೆಲ ದಿನಗಳವರೆಗೂ ಪ್ರಜ್ವಲಿಸುತ್ತವೆ ಎನ್ನಲಾಗುತ್ತದೆ. ತಿರುಪತಿ ತಿಮ್ಮಪ್ಪನಿಗೆ ಕೋಟ್ಯಾನುಕೋಟಿ ಭಕ್ತರಿದ್ದಾರೆ. ಜಗತ್ತಿನ ಮೂಲೆ ಮೂಲೆಯಿಂದಲೂ ಗೋವಿಂದನ ನಾಮಸ್ಮರಣೆ ಮಾಡುವ ಭಕ್ತರು ತಿರುಮಲದಲ್ಲಿ ಶ್ರೀನಿವಾಸನ ದರ್ಶನ ಮಾಡುತ್ತಾರೆ. ತಿಮ್ಮಪ್ಪನ ಶ್ರೀ ಕ್ಷೇತ್ರವನ್ನ ಭೂಲೋಕದ ವೈಕುಂಠ ಎಂದೇ ಕರೆಯಲಾಗುತ್ತದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬಾಲಾಜಿಯ ಪರಮ ಭಕ್ತರು. ತಿಮ್ಮಪ್ಪನ ಆರಾಧನೆ ಮಾಡುವ ದೇವೇಗೌಡರು ತಿರುಪತಿಗೆ ತೆರಳುವ 250 ಕೆಜಿ ತೂಕದ 4 ಬೆಳ್ಳಿ ದೀಪಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹೆಸರು ಹೇಳಲು ಇಚ್ಛಿಸದ ಭಕ್ತರೊಬ್ಬರು 250 ಕೆಜಿ ಬೆಳ್ಳಿಯ 4 ದೀಪಗಳನ್ನು ತಿರುಪತಿಗೆ ನೀಡಲು ಮುಂದಾಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಬೃಹತ್ ಬೆಳ್ಳಿಯ ದೀಪಗಳು ಶ್ರೀ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಬೆಳಗುತ್ತವೆ. 4 ಬೃಹತ್ ಬೆಳ್ಳಿ ದೀಪಗಳು ತಿರುಮಲಕ್ಕೆ ಕಳುಹಿಸುವ ಮುನ್ನ ತಿಮ್ಮಪ್ಪನ ಭಕ್ತರು ದೇವೇಗೌಡರಿಂದ ಪೂಜೆ ಮಾಡಿಸಿದ್ದಾರೆ. 250 ಕೆಜಿ ತೂಕದ ಈ ಬೆಳ್ಳಿಯ ದೀಪಗಳಲ್ಲಿ ಸುಮಾರು 30 ಲೀಟರ್ ಎಣ್ಣೆ ಹಾಕಬಹುದು. ಅಂದರೆ ಈ ಬೆಳ್ಳಿಯ ದೀಪಗಳು ಗಂಟೆಗಟ್ಟಲೆ ಕೆಲ ದಿನಗಳವರೆಗೂ ಪ್ರಜ್ವಲಿಸುತ್ತವೆ ಎನ್ನಲಾಗುತ್ತದೆ. ತಿರುಪತಿ ತಿಮ್ಮಪ್ಪನಿಗೆ ಕೋಟ್ಯಾನುಕೋಟಿ ಭಕ್ತರಿದ್ದಾರೆ. ಜಗತ್ತಿನ ಮೂಲೆ ಮೂಲೆಯಿಂದಲೂ ಗೋವಿಂದನ ನಾಮಸ್ಮರಣೆ ಮಾಡುವ ಭಕ್ತರು ತಿರುಮಲದಲ್ಲಿ ಶ್ರೀನಿವಾಸನ ದರ್ಶನ ಮಾಡುತ್ತಾರೆ. ತಿಮ್ಮಪ್ಪನ ಶ್ರೀ ಕ್ಷೇತ್ರವನ್ನ ಭೂಲೋಕದ ವೈಕುಂಠ ಎಂದೇ ಕರೆಯಲಾಗುತ್ತದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬಾಲಾಜಿಯ ಪರಮ ಭಕ್ತರು. ತಿಮ್ಮಪ್ಪನ ಆರಾಧನೆ ಮಾಡುವ ದೇವೇಗೌಡರು ತಿರುಪತಿಗೆ ತೆರಳುವ 250 ಕೆಜಿ ತೂಕದ 4 ಬೆಳ್ಳಿ ದೀಪಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹೆಸರು ಹೇಳಲು ಇಚ್ಛಿಸದ ಭಕ್ತರೊಬ್ಬರು 250 ಕೆಜಿ ಬೆಳ್ಳಿಯ 4 ದೀಪಗಳನ್ನು ತಿರುಪತಿಗೆ ನೀಡಲು ಮುಂದಾಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಬೃಹತ್ ಬೆಳ್ಳಿಯ ದೀಪಗಳು ಶ್ರೀ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಬೆಳಗುತ್ತವೆ. 4 ಬೃಹತ್ ಬೆಳ್ಳಿ ದೀಪಗಳು ತಿರುಮಲಕ್ಕೆ ಕಳುಹಿಸುವ ಮುನ್ನ ತಿಮ್ಮಪ್ಪನ ಭಕ್ತರು ದೇವೇಗೌಡರಿಂದ ಪೂಜೆ ಮಾಡಿಸಿದ್ದಾರೆ. 250 ಕೆಜಿ ತೂಕದ ಈ ಬೆಳ್ಳಿಯ ದೀಪಗಳಲ್ಲಿ ಸುಮಾರು 30 ಲೀಟರ್ ಎಣ್ಣೆ ಹಾಕಬಹುದು. ಅಂದರೆ ಈ ಬೆಳ್ಳಿಯ ದೀಪಗಳು ಗಂಟೆಗಟ್ಟಲೆ ಕೆಲ ದಿನಗಳವರೆಗೂ ಪ್ರಜ್ವಲಿಸುತ್ತವೆ ಎನ್ನಲಾಗುತ್ತದೆ. ತಿರುಪತಿ ತಿಮ್ಮಪ್ಪನಿಗೆ ಕೋಟ್ಯಾನುಕೋಟಿ ಭಕ್ತರಿದ್ದಾರೆ. ಜಗತ್ತಿನ ಮೂಲೆ ಮೂಲೆಯಿಂದಲೂ ಗೋವಿಂದನ ನಾಮಸ್ಮರಣೆ ಮಾಡುವ ಭಕ್ತರು ತಿರುಮಲದಲ್ಲಿ ಶ್ರೀನಿವಾಸನ ದರ್ಶನ ಮಾಡುತ್ತಾರೆ. ತಿಮ್ಮಪ್ಪನ ಶ್ರೀ ಕ್ಷೇತ್ರವನ್ನ ಭೂಲೋಕದ ವೈಕುಂಠ ಎಂದೇ ಕರೆಯಲಾಗುತ್ತದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬಾಲಾಜಿಯ ಪರಮ ಭಕ್ತರು. ತಿಮ್ಮಪ್ಪನ ಆರಾಧನೆ ಮಾಡುವ ದೇವೇಗೌಡರು ತಿರುಪತಿಗೆ ತೆರಳುವ 250 ಕೆಜಿ ತೂಕದ 4 ಬೆಳ್ಳಿ ದೀಪಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹೆಸರು ಹೇಳಲು ಇಚ್ಛಿಸದ ಭಕ್ತರೊಬ್ಬರು 250 ಕೆಜಿ ಬೆಳ್ಳಿಯ 4 ದೀಪಗಳನ್ನು ತಿರುಪತಿಗೆ ನೀಡಲು ಮುಂದಾಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಬೃಹತ್ ಬೆಳ್ಳಿಯ ದೀಪಗಳು ಶ್ರೀ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಬೆಳಗುತ್ತವೆ. 4 ಬೃಹತ್ ಬೆಳ್ಳಿ ದೀಪಗಳು ತಿರುಮಲಕ್ಕೆ ಕಳುಹಿಸುವ ಮುನ್ನ ತಿಮ್ಮಪ್ಪನ ಭಕ್ತರು ದೇವೇಗೌಡರಿಂದ ಪೂಜೆ ಮಾಡಿಸಿದ್ದಾರೆ. 250 ಕೆಜಿ ತೂಕದ ಈ ಬೆಳ್ಳಿಯ ದೀಪಗಳಲ್ಲಿ ಸುಮಾರು 30 ಲೀಟರ್ ಎಣ್ಣೆ ಹಾಕಬಹುದು. ಅಂದರೆ ಈ ಬೆಳ್ಳಿಯ ದೀಪಗಳು ಗಂಟೆಗಟ್ಟಲೆ ಕೆಲ ದಿನಗಳವರೆಗೂ ಪ್ರಜ್ವಲಿಸುತ್ತವೆ ಎನ್ನಲಾಗುತ್ತದೆ.